ಇನ್ನು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳು ನೀರಿನಲ್ಲಿ ಮುಳುಗಿವೆ. ಪ್ರತಿಷ್ಠಿತ ವ್ಯಕ್ತಿಗಳು ವಾಸವಾಗಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ. ಪರಿಸ್ಥಿತಿ ಬಗ್ಗೆ ನಿವಾಸಿಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ, ಆ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಲೇಕಿಂದನೂ ಓವರ್ಫ್ಲೋ ಆಗೋಯ್ತು, ಪ್ಲಸ್ ಹೊರಗಡೆಯಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಬೆಂಗಳೂರಿನಲ್ಲಿ ಮಳೆ ಪ್ರತಿಷ್ಠಿತ ನಿವಾಸಿಗಳಿಗೂ ತಟ್ಟಿದ ಎಫೆಕ್ಟ್. ನೋಡೋಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್, ಮನೆಯೊಳಗೆ ನೀರು. ಅಬ್ಬಬ್ಬಾ, ಈ ಏರಿಯಾ ನೋಡ್ತಿದ್ರೆ ಬೆಂಗಳೂರಿನ ಯಾವ ಹೈಫೈ ಏರಿಯಾಗೂ ಕಮ್ಮಿ ಏನಿಲ್ಲ. ಅಷ್ಟೊಂದು ಪ್ರತಿಷ್ಠಿತ ಏರಿಯಾವೂ ಹೌದು. ನೋಡೋಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇದೆ, ವ್ಯವಸ್ಥಿತವಾಗಿ ಕಟ್ಟಿರೋ ಮನೆಗಳು ಕೂಡ ಇದೆ. ಆದ್ರೆ ಮನೆಯೊಳಗೆ ಮಳೆ ನೀರು ನುಗ್ಗಿದೆ. ಶ್ರೀಮಂತರು ಅನಿಸಿಕೊಂಡಿರೋರ ಮನೆಯೆಲ್ಲ ನೀರು ತುಂಬಿಕೊಂಡಿದೆ. ನಿನ್ನೆ ರಾತ್ರಿ ಒಂದೇ ಒಂದು ಮಳೆ ಸುರಿದಿರೋದು ಅಷ್ಟೇ, ವಾರಗಟ್ಟಲೆ ಮಳೆಯೇ ಸುರಿದಿಲ್ಲ. ಆದ್ರೂ ದೊಡ್ಡ ಅಧ್ವಾನ ಆಗ್ಬಿಟ್ಟಿದೆ. ಯಾಕೆಂದ್ರೆ ಕೆರೆ ಕೋಡಿ ಒಡೆದು ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರೋ ರೈನ್ಬೋ ಡ್ರೈವ್ ಲೇಔಟ್ಗೆ ನೀರು ನುಗ್ಗಿದೆ. ದಿನನಿತ್ಯ ಹಾಯಾಗಿ ಓಡಾಡ್ತಿದ್ದ ಪ್ರತಿಷ್ಠಿತ ವ್ಯಕ್ತಿಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೇಗಪ್ಪ ಈ ಕಷ್ಟದಿಂದ ಪಾರಾಗೋದು ಅಂತ ಯೋಚನೆ ಮಾಡುವಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಾತ್ರಿ ಸುರಿದ ಒಂದೇ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಆ ಸರ್ಜಾಪುರ ರಸ್ತೆಯ ಆ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ, ಆ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಸದ್ಯ ಗಮನಿಸ್ತಾ ಇದ್ರೆ ಇದು ಆ ಒಂದು ಲೇಔಟ್ನ ದೃಶ್ಯ. ಇಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿ ಇಲ್ಲಿ ಎದುರಾಗುತ್ತೆ. ಇದರಿಂದ ನಿವಾಸಿಗಳು ಕೂಡ ಮನೆಯಿಂದ ಆಚೆ ಬರೋಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇದ್ರೆ ಮನೆಗಳು ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಜೊತೆಗೆ ಎಲ್ಲ ಮನೆಯ ಒಳಕ್ಕೂ ಕೂಡ ನೀರು ತುಂಬಿದೆ. ಜೊತೆಗೆ ಇಡೀ ಏರಿಯಾ ಏನಿದೆ ಅಂದ್ರೆ ಇಡೀ ಲೇಔಟ್ ಏನಿದೆ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಒಳೆಯ ರೀತಿಯಲ್ಲಿ ಬದಲಾಗಿರುವಂಥದ್ದು. ರೈನ್ಬೋ ಲೇಔಟ್ನ ಪರಿಸ್ಥಿತಿ ಅದ್ಯಾವ ಮಟ್ಟಿಗೆ ಆಗಿದೆ ಅನ್ನೋಕೆ ಈ ದೃಶ್ಯಗಳೇ ಸಾಕ್ಷಿ. 4-5 ಅಡಿಯಷ್ಟು ನೀರಿನಲ್ಲೇ ಮಹಿಳೆಯೊಬ್ಬರು ನಡೆದುಕೊಂಡು ಬರ್ತಿದ್ದಾರೆ. ರೆಸಿಡೆನ್ಸಿ ಬಡಾವಣೆ ನಿರ್ಮಾಣ ಮಾಡಬೇಕು ಅಂದ್ರೆ ಕೆಲ ನಿಯಮ ಇರುತ್ತೆ. ಸರಿಯಾದ ಚರಂಡಿ ನಿರ್ಮಾಣ ಆಗಬೇಕು, ಎಲ್ಲಾ ವ್ಯವಸ್ಥೆ ಇರಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಪ್ರತಿ ವರ್ಷವೂ ಇದೇ ಸಮಸ್ಯೆ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ಇಡೀ ಲೇಔಟ್ ಕೆರೆಯಂತ ಆಗಿದೆ. ಮನೆ ಕೆಲಸಕ್ಕೆ ಬಂದ ಕೆಲವರು ತಮ್ಮ ತಮ್ಮ ಕಷ್ಟವನ್ನ ಹೇಳಿಕೊಂಡ್ರು. ಹೋಗುವಾಗ ಕಾರಲ್ಲಿ ಹೋದೆ, ಕಾರಲ್ಲಿ ಬಿಟ್ಕೊಟ್ರು. ಬರ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನಂಗೆ. ನಮಗೆ ಗೊತ್ತು ಮೆತ್ತಗೆ ಬಂದ, ಹಿಂಗೆ ಮೆತ್ತಗೆ ಬಂದೆ. ಮೆತ್ತ ಕಜ್ಜೆ ಹಾಕೊಂಡು ದೂರ ಹಾಕಿದ್ರೆ ಹೊತ್ಕೊ ಹೋಯ್ತದೆ. ಮೆತ್ತಗೆ ಹಂಗೆ ಹಿಂಗೆ ಚಿಕ್ಕೊಂಡ್ ಬಂದು ನಾವು ಕೆಲಸ ಮಾಡೋರ್ರಿ. ನಾವು ಒಬ್ಬರು ಮನೇಲಿ ಇರ್ತಾರೆ, ಇರಲ್ಲ. ನಾವು ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ. ಅರ್ಥ ಆಯ್ತಾ? ಹೋಗಿದ್ದು ಫುಲ್ಲು ನೀರಿತ್ತು, ಡ್ರಮ್ಮುಲ್ಲು ಹುಲ್ಲೆಲ್ಲ ಚೆಂದಾಗಿತ್ತು. ಅವೆಲ್ಲ ಹೊಲಕ್ಕೆ ಹಾಕಿ ಆಚ ಕಡೆ ಹೋಗ್ಬಿಡ್ತಾವೆ. ಒಂದು ಡ್ರಮ್ 1500 ಆ ಥರ ಇರ್ತದಲ್ಲ, ಅದು ಬಿಟ್ಟು ಮಾತಾಡಿಸಿ ಬರ್ತಾ ಇದೆ. ಮಳೆಗೆ ಪಯನೀರ್ ಲೇಕ್ ಡಿಸ್ಟ್ರಿಕ್ಟ್ ರೆಸಿಡೆನ್ಸಿ ಜಲಾವೃತ. ರೈನ್ಬೋ ಲೇಔಟ್ ಕತೆ ಒಂದ್ ಕಡೆ ಆದ್ರೆ, ಮತ್ತೊಂದು ಶ್ರೀಮಂತರ ಪಯನೀರ್ ಲೇಕ್ ಡಿಸ್ಟ್ರಿಕ್ಟ್ ರೆಸಿಡೆನ್ಸಿಯಲ್ಲೂ ಅದೇ ಅವಾಂತರ ಆಗಿದೆ. 100ಕ್ಕೂ ಹೆಚ್ಚು ಮನೆ ಇರೋ ಆನೇಕಲ್ನ ಗಟ್ಟಹಳ್ಳಿಯಲ್ಲಿರೋ ರೆಸಿಡೆನ್ಸಿಗೆ ಮಳೆ ನೀರು ನುಗ್ಗಿದೆ. ಒಂದೊಂದು ಮನೆ ನೋಡ್ತಿದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ, ಅಷ್ಟೊಂದು ಹೈಫೈ ಇದೆ. ಆದ್ರೂ ಮನೆಯೊಳಗೆ ನೀರು ಬಂದು ಬಿಟ್ಟಿದೆ. ಕೆಲ ಕಡೆಗಳಲ್ಲಿ ಒತ್ತುವರಿಯಿಂದಾಗಿ ನೀರು ಹರಿಯೋಕೆ ಸರಿಯಾದ ರಾಜಕಾಲುವೆ ಇಲ್ಲ ಅಂತೆ. ಇದರಿಂದಲೇ ನೀರು ಸಮಸ್ಯೆ ಆಗ್ತಿದೆ ಅಂತ ನಿವಾಸಿಗಳೇ ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಆದ್ರೂ ಪರಿಹಾರನೇ ಸಿಕ್ಕಿಲ್ಲದಿರೋದು ಪ್ರಶ್ನೆಯಾಗೇ ಉಳಿದಿದೆ. ಗಟ್ಟಹಳ್ಳಿ ಕೆರೆ ನಮ್ಮ ಪಕ್ಕದಲ್ಲಿದೆ. ಗಟ್ಟಹಳ್ಳಿಯಿಂದ ಉಸ್ಕೂರಿಗೆ 2 ರಾಜಕಾಲುವೆ ನಮ್ಮ ಲೇಔಟ್ ಒಳಗೆ ಹೋಗುತ್ತೆ. ಈ ರಾಜಕಾಲುವೆದಲ್ಲಿ ಮಳೆ ಹೆಚ್ಚಾದಾಗ ಗಟ್ಟಹಳ್ಳಿ ಒಂದು ಕ್ಯಾಚ್ಮೆಂಟ್ ಲೇಕ್, ರಾಯಸಂದ್ರ ಕೆರೆಯಿಂದ ಬೇರೆ ಕೆರೆಗಳಿಂದ ನೀರು ಅಲ್ಲಿ ತುಂಬುತ್ತೆ. ಅಲ್ಲಿಂದ ಓವರ್ಫ್ಲೋ ಆಗಿ ಈ ಕಾಲುವೆಗಳಲ್ಲಿ ಹೋಗುತ್ತೆ. ಈ ಕಾಲುವೆಗಳು ಸರಿಯಾಗದಿದ್ದದರಲ್ಲಿ ಅದರಿಂದ ಲೀಕೇಜ್ ಆಗಿ ನೀರು ಫ್ಲಡ್ಡಿಂಗ್ ಆಗುತ್ತೆ. ಚೆನ್ನಾಗಿರೋದು ಲೇಔಟ್ ಕೊಟ್ಟಿದೆ ನನಗೆ. ಮತ್ತು ಇಲ್ಲಿ ಗೊತ್ತಿಲ್ಲ ಏನು ಪಕ್ಕದ ಆದರ್ಶನು ಲೇಔಟ್ನೂ ಇದೆ. ಇನ್ನು ಇದು 4 ಕ್ಲಿಯರ್ ಇಲ್ಲ. ತುಂಬ ಜನ ಆಫೀಸ್ ಗೌರ್ಮೆಂಟ್ಗೆ ಹೋಗಿದೆ. ಇನ್ನೂ ನನಗೆ ಏನು ಸೊಲ್ಯೂಷನ್ ಸಿಕ್ಕಿಲ್ಲ. ಹೈಫೈ ಏರಿಯಾದಲ್ಲಿ ವಾಸ ಮಾಡ್ತಿರೋ ಪ್ರತಿಷ್ಠಿತ ನಿವಾಸಿಗಳಿಗೂ ಇದೀಗ ಮಳೆ ಸಂಕಷ್ಟ ತಂದಿಟ್ಟಿದೆ. ಬಡಾವಣೆಯಲ್ಲಿ ಏನಿರಬೇಕು ಎಲ್ಲವೂ ಇದೆ, ಆದ್ರೆ ಮನೆಯೊಳಗೆ ನೀರು ಬಂದಿದೆ. ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬೇಗನೆ ಜಿಬಿಎ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.